ವಿದ್ಯಾರ್ಥಿಗಳೇ, ಪೃಥ್ವಿಯ ವಾರ್ಷಿಕ ಚಲನೆ ಅಧ್ಯಯನವನ್ನು ಮುಂದುವರಿಸುವ ನಿನ್ನಿನ ತರಗತಿಯಲ್ಲಿ ನಾವು ವಾರ್ಷಿಕ ಚಲನೆಯಿಂದ ಋತುಮಾನಗಳುಂಟಾಗ್ತವೆ, ಅಕರೆನ್ಸ್ ಆಫ್ ಸೀಸನ್ಸ್ ಅಥವಾ ಸೈಕಲ್ ಆಫ್ ಸೀಸನ್ಸ್ ಅಂತ ನೋಡಿದ್ದೇವೆ. ಋತುಗಳು ಬದಲಾವಣೆ ಹೊಂದ್ತಾ ಇರ್ತವೆ. ಋತುಗಳ ಆವರ್ತನ ಸೈಕಲ್ಲು, ಶರತ್ಕಾಲ, ಚಳಿಗಾಲ, ವಸಂತಕಾಲ, ಬೇಸಿಗೆ ಕಾಲ, ಹೀಗೆ ಸೈಕಲ್ ಆಫ್ ಸೀಸನ್ಸ್ ಆಗ್ತದೆ. ಅಕರೆನ್ಸ್ ಆಫ್ ಸೀಸನ್ಸ್ ಆವರ್ತನ, ಋತುಮಾನಗಳು ಬದಲಾಗುವುದು, ಪರ್ಯಾಯ ಹೊಂದುವುದು. ಅದರಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ. ಯಾವುದನ್ನು ನೋಡಿದ್ದೇವೆ? ಒಂದು ಅಯನವನ್ನು ನೋಡಿದ್ದೇವೆ, ಕಟಕಾಯನ ಅಂತ ನೋಡಿದ್ದೇವೆ. ಸಮರ್ ಸೊಲಸ್ಟೈಸ್, ಕಟಕಾಯನ. ಉತ್ತರ ಗೋಲಾರ್ಧದಲ್ಲಿ ಬೇಸಿಗೆ ಅಂದರೆ ಜೂನ್ 21ರಿಂದ ಸೆಪ್ಟೆಂಬರ್ 22 ಅಂತ ಅಧ್ಯಯನ ಮಾಡಿದ್ದೇವೆ ನಾವು. ಉತ್ತರ ಗೋಲಾರ್ಧವು ಸೂರ್ಯನಿಗೆ ಅಭಿಮುಖ ಆದಾಗ ಕರ್ಕವೃತ್ತದ ಮೇಲೆ ಸೂರ್ಯನ ಲಂಬಕಿರಣಗಳು ಬೀಳುವುದರಿಂದ ಉತ್ತರ ಗೋಲಾರ್ಧದಲ್ಲಿ ಬೇಸಿಗೆ ಆಗ್ತದೆ, ಸಮರ್ ಆಗ್ತದೆ. ಜೂನ್ 21 ಸಮರ್ ಸೊಲಸ್ಟೈಸ್, ಕಟಕಾಯನ ಅಂತ ನೋಡಿದ್ದೇವೆ. ಜೂನ್ 21ರಿಂದ ಸೆಪ್ಟೆಂಬರ್ 22ರವರೆಗೂ ಕೂಡ ಸಮರ್ ಸೀಸನ್ನು ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ. ಜೂನ್ 21 ಸಮರ್ ಸೊಲಸ್ಟೈಸು. ಆ ರೀತಿ ಯಾಕೆಂದರೆ ಸೂರ್ಯನ ಲಂಬಕಿರಣಗಳು ಕರ್ಕವೃತ್ತದ ಮೇಲೆ ಬೀಳುತ್ತದೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ನೇರ ಕಿರಣಗಳು. ಹೀಗಾಗಿ ಅಲ್ಲಿ ಹಗಲಿನ ಅವಧಿ ಹೆಚ್ಚು, ಉಷ್ಣತೆ ಹೆಚ್ಚು ಅಂತ ನಾವು ನೋಡಿದ್ದೇವೆ. ಫ್ರಾಮ್ ಜೂನ್ 21 ಟು ಸೆಪ್ಟೆಂಬರ್ 22 ಸಮರ್ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್. ಸನ್ ರೇಸ್ ಆರ್ ಪರ್ಪೆಂಡಿಕ್ಯುಲರ್ ಆನ್ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್. The northern hemisphere is facing towards the sun. The perpendicular rays fall on Tropic of Cancer. So it is called as summer solstice. Temperature is high, daytime is more, season is summer. From June 21st to September 22nd, summer in the northern hemisphere. Due to the facing of the sun towards the northern hemisphere, north pole is facing to the sun. So it is summer in the northern hemisphere. Onwards, September 22nd onwards, September 23rd, autumn equinox. The second season starts. The autumn starts. ಜೂನ್ 21ರಿಂದ ಸೆಪ್ಟೆಂಬರ್ 22 ಬೇಸಿಗೆ ಅಂತಾಯಿತು ಉತ್ತರ ಗೋಲಾರ್ಧದಲ್ಲಿ. ಜೂನ್ 22ರಿಂದ ಸೆಪ್ಟೆಂಬರ್ 22 ಇಲ್ಲಿದೆ ನೋಡಿ, ಇಲ್ಲಿ ಸಮರ್ ಸೊಲಸ್ಟೈಸ್ ಇದೆ. ಈ ಡಯಾಗ್ರಾಮ್ನಲ್ಲಿ ಸಮರ್ ಸೊಲಸ್ಟೈಸ್ ಅನ್ನು ತೋರಿಸಿದ್ದೇನೆ, ಕಟಕಾಯನವನ್ನು. ಜೂನ್ 21 ಉತ್ತರ ಧ್ರುವ, ನಾರ್ತ್ ಪೋಲ್, ಸೂರ್ಯನಿಗೆ ಅಭಿಮುಖ ಆಗ್ತದೆ. ಸೂರ್ಯನ ಕೇಂದ್ರದಲ್ಲಿದ್ದಾನೆ. ಇದು ಎಪಿಲಿಯಾನ್ ಪೊಸಿಷನ್ ನಲ್ಲಿ ಕಂಡು ಬರ್ತದೆ. ನಾರ್ತ್ ಪೋಲ್ ಈಸ್ ಫೇಸಿಂಗ್ ಟವರ್ಡ್ ದ ಸನ್. ಜೂನ್ 21ಕ್ಕೆ ಕಟಕಾಯನ, ನಾರ್ತ್ ಪೋಲ್ ಈಸ್ ಫೇಸಿಂಗ್ ಟವರ್ಡ್ ದಿ ಸನ್. ಆ ರೀತಿ ಸಮರ್ ಸೊಲಸ್ಟೈಸ್ ಆಯ್ತಾ. ಜೂನ್ 21ರಿಂದ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು. ವಾರ್ಷಿಕ ಚಲನೆ ನಿರಂತರ. ಜೂನ್ 21ರಿಂದ ಜುಲೈ ಬಂತು, ಆಗಸ್ಟು, ಸೆಪ್ಟೆಂಬರು. ಸೆಪ್ಟೆಂಬರ್ 23 ಆಟಮ್ ಇಕ್ವಿನಾಸ್, ಶರತ್ ಸಂಕ್ರಾಂತಿ, ಅಥವಾ ಅದನ್ನೇ ತುಲಾ ಸಂಕ್ರಾಂತಿ ಅಂತ ಕರೀತಾರೆ. ಸೆಪ್ಟೆಂಬರ್ 23rd ಆಟಮ್ ಇಕ್ವಿನಾಕ್ಸ್. ಆವಾಗ ಏನಾಗ್ತದೆ? ಈ ಪೊಸಿಷನ್ ಬಂತು. ನಾರ್ತ್ ಪೋಲ್ ಈಸ್ ಗ್ರ್ಯಾಜುಲಿ ಮೂವಿಂಗ್ ಅವೇ ಫ್ರಮ್ ಫೇಸಿಂಗ್ ದ ಸನ್. ನಿಧಾನವಾಗಿ ಉತ್ತರ ಧ್ರುವ ಸೂರ್ಯನಿಂದ ವಿಮುಖ ಆಗ್ತಾ ಹೋಗ್ತದೆ. ಸೂರ್ಯನಿಂದ ವಿಮುಖ ಆಗ್ತದೆ. ಇಲ್ಲಿಂದ ಮಾರ್ಚ್ 21st ಸೆಪ್ಟೆಂಬರ್ 23rd ತನಕ ನಾರ್ತ್ ಹೆಮಿಸ್ಫಿಯರ್, ನಾರ್ತ್ ಪೋಲ್ ಈಸ್ ಫೇಸಿಂಗ್ ಟವರ್ಡ್ಸ್ ದಿ ಸನ್. ಸೂರ್ಯನಿಗೆ ಅಭಿಮುಖ. ಮಾರ್ಚ್ 21ರಿಂದ ಜೂನ್ 21ರವರೆಗೆ ವಸಂತಕಾಲ, ಸ್ಪ್ರಿಂಗ್, ವಸಂತಕಾಲ. ಮಾರ್ಚ್ 21 ಮೇಷ ಸಂಕ್ರಾಂತಿ. ಇದು ಸ್ಪ್ರಿಂಗ್ ಇಕ್ವಿನಾಕ್ಸ್. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇದು ವಸಂತಕಾಲ. ಮಾರ್ಚ್ 21ರಿಂದ ಏಪ್ರಿಲ್, ಮೇ, ಜೂನ್ 21 ತನಕ ವಸಂತಕಾಲ. ಜೂನ್ನಿಂದ ಬೇಸಿಗೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 23 ಆಟಮ್ ಇಕ್ವಿನಾಕ್ಸ್, ತುಲಾ ಸಂಕ್ರಾಂತಿ. ಆ ದಿವಸ ಏನಾಗ್ತದೆ? ಸೂರ್ಯನ ಲಂಬಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳ್ತದೆ. ಈ ಮೇಷ ಸಂಕ್ರಾಂತಿ ಮತ್ತು ತುಲಾ ಸಂಕ್ರಾಂತಿ. ಮಾರ್ಚ್ 21 ಮೇಷ ಸಂಕ್ರಾಂತಿ,
ಸೆಪ್ಟೆಂಬರ್ 23 ತುಲಾ ಸಂಕ್ರಾಂತಿ. ಎರಡೂ ದಿನಗಳಂದು ಸೂರ್ಯನ ಲಂಬ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ಬೀಳ್ತದೆ. ಸಮಭಾಜಕ ವೃತ್ತ ಸೂರ್ಯನಿಗೆ ಸರಿಯಾಗಿ ಅಭಿಮುಖ ಆಗ್ತದೆ. ಲಂಬ ಕಿರಣಗಳು, ನೇರ ಕಿರಣಗಳು, ಆವಾಗ ಇಡೀ ಭೂಮಿ ಮೇಲೆ ಹಗಲು ರಾತ್ರಿ ಸಮ ಇರ್ತದೆ. ಈಕ್ವಲ್ ಡೇ ಅಂಡ್ ನೈಟ್, 12 hours day, 12 hours night. On the equinox days, both on spring equinox and autumn equinox, the sun's rays are perpendicularly falling on the equator. Equator is facing perpendicularly to the sun. On both days, March 21st and September 23rd equinox. March 21st is spring equinox. September 23rd is autumn equinox. ಶರತ್ ಸಂಕ್ರಾಂತಿ, ತುಲಾ ಸಂಕ್ರಾಂತಿ ಅಂತ ಕರೀತಾರೆ. ಸೂರ್ಯನು ಸಮಭಾಜಕ ವೃತ್ತದ ಮೇಲೆ ಲಂಬ ಕಿರಣಗಳನ್ನು ಬಿಡ್ತಾನೆ, ಲಂಬ ಕಿರಣಗಳು ಬೀಳುತ್ತವೆ. ಆವಾಗ ಮೇಷ ಸಂಕ್ರಾಂತಿ, ತುಲಾ ಸಂಕ್ರಾಂತಿ ಆಯಿತು. ಇಲ್ಲಿಂದ ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 22 ಶರತ್ಕಾಲ, ಉತ್ತರ ಗೋಲಾರ್ಧ. ನಾವು ಫಸ್ಟ್ ರೆಫರೆನ್ಸ್ ಸ್ಟಡಿ ಮಾಡೋದು ನಾರ್ದರ್ನ್ ಹೆಮಿಸ್ಫಿಯರಿಗೆ, ಯಾಕೆಂದರೆ ಭಾರತ ಇರುವುದೇ ನಾರ್ದರ್ನ್ ಹೆಮಿಸ್ಫಿಯರಲ್ಲಿ. ವಿ ಆರ್ ಇನ್ ಆನ್ ದ ನಾರ್ದರ್ನ್ ಹೆಮಿಸ್ಫಿಯರ್, ಸೊ ಯುವರ್ ಸ್ಟಡಿ ರೆಫರ್ಸ್ ಟು ನಾರ್ದರ್ನ್ ಹೆಮಿಸ್ಫಿಯರ್. ಉತ್ತರ ಗೋಲಾರ್ಧದಲ್ಲಿರುವುದರ ವಿರುದ್ಧ ದಕ್ಷಿಣ ಗೋಲಾರ್ಧದಲ್ಲಿ ಯಾವಾಗೂ ಕಂಡು ಬರ್ತದೆ. ಸೆಪ್ಟೆಂಬರ್ 23ರಿಂದ ಡಿಸೆಂಬರ್ 22 ಉತ್ತರ ಗೋಲಾರ್ಧದಲ್ಲಿ ಶರತ್ಕಾಲ, ಚಳಿಗಾಲದ ಪೂರ್ವ ಭಾಗ. ಸೆಪ್ಟೆಂಬರ್ 23rd ಆನ್ವರ್ಡ್ಸ್ ಆಟಮಲ್ ಸೀಸನ್ ಸ್ಟಾರ್ಟ್. ಸೆಪ್ಟೆಂಬರ್ 23rd ಆನ್ವರ್ಡ್ಸ್ ಅಕ್ಟೋಬರ್, ನವೆಂಬರ್ ಅಪ್ ಟು ಡಿಸೆಂಬರ್ 22nd ಆಟಮಲ್ ಸೀಸನ್ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್. ಶರದ್ ಋತು, ಶರತ್ಕಾಲ ಅಂತ ಕರೀತೇವೆ. ಆವಾಗ ಏನಾಗ್ತದೆ, ಆವಾಗ ಉತ್ತರ ಧ್ರುವದಲ್ಲಿ, ಉತ್ತರ ಗೋಲಾರ್ಧ ನಾರ್ದರ್ನ್ ಹೆಮಿಸ್ಫಿಯರು ಶರದ್ ಋತು ಪ್ರಾರಂಭ ಆಯಿತು. ಡಿಸೆಂಬರ್ 21ರವರೆಗೂ, 21, 22ರವರೆಗೂ ಮುಂದುವರಿತದೆ. ಗಿಡ ಮರಗಳು ಎಲೆಯನ್ನು ಉದುರಿಸುತ್ತವೆ. ಡ್ರೈ ಸೀಸನ್, ಮಳೆ ಇಲ್ಲ, ಚಳಿಗಾಲದ ಪೂರ್ವ. ಚಳಿಗಾಲ ಇನ್ನು ಸ್ಟಾರ್ಟ್ ಆಗಲಿಲ್ಲ. ಡಿಸೆಂಬರ್ 22ರಿಂದ ಚಳಿಗಾಲ ಸ್ಟಾರ್ಟ್ ಆಗ್ತದೆ, ವಿಂಟರ್ ಸೊಲಸ್ಟೈಸ್ ಸ್ಟಾರ್ಟ್ ಆಗ್ತದೆ. ಅದರ ಪೂರ್ವ ಭಾಗ ಶರತ್ಕಾಲ, ಮಳೆ ಇಲ್ಲ, ಒಣ ಋತು. ಎಲೆಗಳೇನು ಮಾಡ್ತವೆ, ನೀರನ್ನು ಉಳಿಸಿಕೊಳ್ಳಿಕ್ಕಾಗಿ ಎಲೆಯನ್ನೆಲ್ಲ ಉದುರಿಸಿಬಿಡ್ತವೆ. ಡೆಸಿಡಸ್ ಫಾರೆಸ್ಟ್ ಎಲ್ಲ ಲೀವ್ಸ್ ಆರ್ ಫಾಲಿಂಗ್, ಡೆಸಿಡಸ್ ಆಗಿಬಿಡ್ತದೆ, ಅದು ಡ್ರೈ ಡೆಸಿಡಸ್ ಆಗಿಬಿಡ್ತದೆ. ಆ ರೀತಿ ಈ ಶರತ್ ಋತು ಉತ್ತರ ಧ್ರುವದ ಗೋಲಾರ್ಧದಲ್ಲಿ, ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಶರದ್ ಋತು. ದಕ್ಷಿಣ ಗೋಲಾರ್ಧದಲ್ಲಿ ವಸಂತ ಋತು. ಉತ್ತರ ಗೋಲಾರ್ಧದ ರಾಷ್ಟ್ರಗಳಲ್ಲಿ ಶರದ್ ಋತು, ದಕ್ಷಿಣ ಗೋಲಾರ್ಧದ ರಾಷ್ಟ್ರಗಳಲ್ಲಿ ವಸಂತ ಋತು. ಆಟಮನ್ ಒಂದು ಕಡೆ, ಸ್ಪ್ರಿಂಗ್ ಒಂದು ಕಡೆ. ನಾರ್ದರ್ನ್ ಹೆಮಿಸ್ಫಿಯರ್ನಲ್ಲಿ ಆಟಮನು, ಸದರ್ನ್ ಹೆಮಿಸ್ಫಿಯರ್ಲಿ ಸ್ಪ್ರಿಂಗ್ ಸೀಸನ್ನು, ವಸಂತ ಋತು. ಆ ರೀತಿ ಏನಾಯ್ತು ಅಲ್ಲಿಗೆ, ಸೆಪ್ಟೆಂಬರ್ 23ಕ್ಕೆ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು ಕ್ರಮೇಣ ಹೀಗೆ ಬಂತು, ದಾಟ್ತಾ ಬಂತು ಎಲಿಪ್ಟಿಕ್ ಆರ್ಬಿಟ್ನಲ್ಲಿ. ಸದರ್ನ್ ಪೋಲ್, ಸೌತ್ ಹೆಮಿಸ್ಫಿಯರ್ ಈಸ್ ಫೇಸಿಂಗ್ ಟವರ್ಡ್ಸ್ ದಿ ಸನ್. ಯಾವ ದಿಕ್ಕಿಗೆ ಅಭಿಮುಖ ಆಗ್ತದೆ, ದಕ್ಷಿಣ ಗೋಲಾರ್ಧ, ದಕ್ಷಿಣ ಧ್ರುವ ಸೂರ್ಯನಿಗೆ ಅಭಿಮುಖ ಆಗ್ತದೆ. ಸೌತ್ ಪೋಲ್ ಈಸ್ ಫೇಸಿಂಗ್ ಟವರ್ಡ್ಸ್ ದಿ ಸನ್, ಸದರ್ನ್ ಹೆಮಿಸ್ಫಿಯರ್ ಈಸ್ ಫೇಸಿಂಗ್ ಟವರ್ಡ್ಸ್ ದಿ ಸನ್. ಸೊ ಸನ್ ರೇಸ್ ಆರ್ ಮೋರ್ ಆನ್ ಸದರ್ನ್ ಹೆಮಿಸ್ಫಿಯರ್. ನಾರ್ತ್ ಹೆಮಿಸ್ಫಿಯರ್ ಅಲ್ಲಿ ಏನಾಗ್ತದೆ, ಇದು ವಿಮುಖ ಆಗ್ಬಿಡ್ತದೆ. ನಾರ್ದರ್ನ್ ಹೆಮಿಸ್ಫಿಯರ್, ನಾರ್ತ್ ಪೋಲು ವಿಮುಖ ಆಗ್ತದೆ. ಆವಾಗ ಉತ್ತರ ಗೋಲಾರ್ಧದಲ್ಲಿ ಚಳಿಗಾಲ, ವಿಂಟರ್ ಸ್ಟಾರ್ಟ್ ಆಯಿತು, ವಿಂಟರ್ ಸೊಲಸ್ಟೈಸ್. ಡಿಸೆಂಬರ್ 22nd ವಿಂಟರ್ ಸೊಲಸ್ಟೈಸ್, ಡಿಸೆಂಬರ್ 22ರಿಂದ. ನಾರ್ದರ್ನ್ ಹೆಮಿಸ್ಫಿಯರ್ ಇಸ್ ಅವೇ ಫ್ರಮ್ ಫೇಸಿಂಗ್ ಆಫ್ ದಿ ಸನ್. Sun's rays, solar rays are less, inclined rays. Duration of night is more, duration of day is less. So, winter season on the northern hemisphere. See, dead deposit in the southern hemisphere, summer ಆಗಿರ್ತದೆ ಆವಾಗ. ಡಿಸೆಂಬರ್ 22ಕ್ಕೆ ಮಕರಾಯನ ಆಯಿತು. ಕಟಕಾಯನ ಅಲ್ಲ, ಕಟಕಾಯನ ಜೂನ್ 21. ಡಿಸೆಂಬರ್ 22 ಮಕರಾಯನ. ಮಕರ ಸಂಕ್ರಾಂತಿ ವೃತ್ತದ ಮೇಲೆ 23.5 ಡಿಗ್ರಿ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಅಲ್ಲಿ ಲಂಬ ಕಿರಣ ಬೀಳುತ್ತದೆ. ಸನ್ಸ್ ರೇಸ್ ಆರ್ ಪರ್ಪೆಂಡಿಕ್ಯುಲರ್ ಆನ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಮಕರ ವೃತ್ತದ ಮೇಲೆ ಲಂಬ ಕಿರಣ. ಹೀಗಾಗಿ ಏನಾಗ್ತದೆ, ಕರ್ಕ ವೃತ್ತದ ಮೇಲೆ ಓರೆ ಕಿರಣ, ಉತ್ತರ ಗೋಲಾರ್ಧದ ಮೇಲೆ ಓರೆ ಕಿರಣ, ಉತ್ತರ ಧ್ರುವ ವಿಮುಖ. ಹೀಗಾಗಿ ಉತ್ತರ ಗೋಲಾರ್ಧದಲ್ಲಿ ಚಳಿಗಾಲ ಆಗ್ತದೆ. ಡಿಸೆಂಬರ್ 22 ಕಟಕಾಯನ, ಅಯನ.
ಡಿಸೆಂಬರ್ 22ರಿಂದ ಮತ್ತೆ ಮೂವ್ಮೆಂಟ್ ನಿರಂತರ ನಡೆದೇ ಇರ್ತದೆ. ಡಿಸೆಂಬರ್, ಜನವರಿ, ಫೆಬ್ರವರಿ ಎಲ್ಲ ಚಳಿಗಾಲ. ಮಾರ್ಚ್ 21ಗೆ ಈ ಪೊಸಿಷನ್ಗೆ ಬಂತು. ಕಕ್ಷೆಯಲ್ಲಿ ಭೂಮಿಯ ಸ್ಥಾನ ಇಲ್ಲಿ ಬಂತು. ಈ ಸ್ಥಾನ ಮತ್ತು ಈ ಸ್ಥಾನ ಸೂರ್ಯನಿಗೆ ಹತ್ತಿರ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಹತ್ತಿರ, ಈಕ್ವಲ್ ಡಿಸ್ಟೆನ್ಸ್ ಇದ್ದಂಗೆ ಇರ್ತದೆ. ಇದು ಎರಡು ಪೊಸಿಷನ್ ದೂರ ಇರುವುದು. ಇದು ಎಪಿಲಿಯನ್ ಪೊಸಿಷನ್, ಇದು ಪೆರಿಲಿಯನ್ ಪೊಸಿಷನ್. ಇಲ್ಲೇನಾಗ್ತದೆ, ಈ ಸ್ಥಾನಕ್ಕೆ ಬಂದಾಗ ಸಮಭಾಜಕ ವೃತ್ತದ ಮೇಲೆ ಲಂಬಕಿರಣಗಳು ಬೀಳುತ್ತದೆ. ಇಡೀ ಭೂಮಿ ಮೇಲೆ ಹಗಲು ರಾತ್ರಿ ಸಮ 12 ತಾಸು ಹಗಲು, 12 ತಾಸು ರಾತ್ರಿ. ಇದನ್ನ ಮೇಷ ಸಂಕ್ರಾಂತಿ, ಸ್ಪ್ರಿಂಗ್ ಇಕ್ವಿನಾಕ್ಸ್ ಅಂತ ಕರೀತಾರೆ. ಇಟ್ ಆಕರ್ಸ್ ಆನ್ ಮಾರ್ಚ್ 21st ಆಫ್ ದಿ ಎವ್ರಿ ಇಯರ್. ಮೇಷ ಸಂಕ್ರಾಂತಿ ಪ್ರತಿ ವರ್ಷ ಘಟಿಸ್ತದೆ. ಪ್ರತಿ ಮಾರ್ಚ್ 21ಕ್ಕೆ ಮೇಷ ಸಂಕ್ರಾಂತಿ. Sun's rays are perpendicularly falling on the equator. Equator is perpendicularly facing the sun. So days and nights are equal on the earth. Both are 12 hours each. 12 hours day, 12 hours night. ಹಗಲು ರಾತ್ರಿ ಇಡೀ ಭೂಮಿ ಮೇಲೆ ಸಮ ಆಗ್ತದೆ. ಮಾರ್ಚ್ 21st is ಸ್ಪ್ರಿಂಗ್ ವಿಕ್ರಾಂಸ್, ಮೇಷ ಸಂಕ್ರಾಂತಿ ಅಂತ ಕರೀತಾರೆ ಅದಕ್ಕೆ. ಚಳಿಗಾಲ ಮುಕ್ತಾಯ ಆಗಿ ಬೇಸಿಗೆ, ಇದು ವಸಂತ ಋತು ಸ್ಟಾರ್ಟ್ ಆಗಿರ್ತದೆ. ಚಳಿಗಾಲ ಮುಗೀತು ಮಾರ್ಚ್ 21. ಮಾರ್ಚ್ 21 ಆನರ್ಸ್ ಉತ್ತರ ಧ್ರುವ ಗೋಲಾರ್ಧದಲ್ಲಿ ವಸಂತ ಕಾಲ ಸ್ಟಾರ್ಟ್ ಆಗ್ತದೆ. ಆ ರೀತಿ ಏನಾಯಿತು, ಈ ಚಳಿಗಾಲದಲ್ಲಿ ಉತ್ತರ ಗೋಲಾರ್ಧದಲ್ಲಿ ಉಷ್ಣತೆ ಕಮ್ಮಿ, ಹಗಲಿನ ಅವಧಿ ಕಮ್ಮಿ, ರಾತ್ರಿ ದೀರ್ಘ, ಟೆಂಪರೇಚರ್ ಕಡಿಮೆ, ಚಳಿ ಹೆಚ್ಚು. ಅದು ಧ್ರುವ ಪ್ರದೇಶಕ್ಕೆ ಹೋದಾಗ, ನೀವು ಇಲ್ಲಿ ಹೋದಾಗೆ ಧ್ರುವ ಪ್ರದೇಶಕ್ಕೆ ಹೋಗಿಬಿಟ್ರೆ ಬಿಲೋ 0 ಡಿಗ್ರಿ ಎಲ್ಲ ಹೋಗ್ತದೆ. ಈಕ್ವೇಟರಿಂದ ಉನ್ನತ ಅಕ್ಷಾಂಶಕ್ಕೆ ಹೋದಂಗೆ ಟೆಂಪರೇಚರ್ ಕಮ್ಮಿ ಆಗ್ತಾ ಧ್ರುವ ಪ್ರದೇಶದಲ್ಲಿ 0 ಡಿಗ್ರಿ. ಯಾಕಂದ್ರೆ ಇಟ್ ಇಸ್ ಅವೇ ಫ್ರಮ್ ಸನ್, ಸೌರ್ಯನಿಂದ ತೀರಾ ಅಭಿಮುಖ. ಈ ನಾರ್ತ್ ಪೋಲ್ ಅಲ್ಲೆಲ್ಲ ಏನಾಗ್ತದೆ, ವಿಂಟರ್ ಅಲ್ಲಿ ನಾರ್ತ್ ಪೋಲ್ ಇಸ್ ಕಂಪ್ಲೀಟ್ಲಿ ಫಾರ್ ಅವೇ ಫ್ರಮ್ ದಿ ಸನ್. ಇಟ್ ಇಸ್ ನಾಟ್ ಎಟ್ ಆಲ್ ಫೇಸಿಂಗ್ ಸನ್. 66 ಡಿಗ್ರಿಗಿಂತ ಉನ್ನತ ಅಕ್ಷಾಂಶದ ಮೇಲೆ ಹಗಲಿನ ಅವಧಿ ಅಲ್ಪಾವಧಿ ಆಗಿಬಿಡ್ತದೆ, ತಿಂಗಳಗಟ್ಟಲೆ ರಾತ್ರಿ ಇರ್ತದೆ. ನಾರ್ತ್ ಪೋಲ್ ಅಲ್ಲಂತೂ 6 month ನೈಟ್, 6 ತಿಂಗಳ ರಾತ್ರಿ ಸೂರ್ಯಕಿರಣ ಬೀಳುವುದೇ ಇಲ್ಲ. 23.5 ಡಿಗ್ರಿ ಉತ್ತರಕ್ಕಿಂತ ಮುಂದೆ ಹೋದ ಹಾಗೆ 66.5 ಡಿಗ್ರಿವರೆಗೂ ಇನ್ಕ್ಲೈನ್ ರೇಸು. 66.5 ಡಿಗ್ರಿ ನಂತರದಲ್ಲಿ ಏನಾಗ್ತದೆ, ಮತ್ತು ಇನ್ಕ್ಲೈನ್ ರೇಸು. ಸೂರ್ಯನ ಕಿರಣಗಳೇ ಓರೆ, ಸೂರ್ಯ ಅಷ್ಟು ಕ್ಷಿತಿಜದಲ್ಲಿ ಸ್ಥಾನನೇ ಬದಲಾವಣೆ ಆಗಿಬಿಡ್ತದೆ. ಲಂಬ ಕಿರಣವೇ ಬೀಳುವುದಿಲ್ಲ, ನೆತ್ತಿಯ ಮೇಲೆ ಸೂರ್ಯ ಹೋಗುವುದೇ ಇಲ್ಲ, ಮಧ್ಯಾಹ್ನ ಅನ್ನುವುದೇ ಇಲ್ಲ. ಆವಾಗ ಏನಾಗ್ತದೆ, ಟೆಂಪರೇಚರ್ ಕೊಲಾಪ್ಸ್ ಆಗ್ತದೆ. ಡೇ ಟೈಮ್ ಲೆಸ್ಸು, ನೈಟ್ ಟೈಮ್ ಜಾಸ್ತಿ. ವಿಂಟರ್ ಎಸ್ಪೆಷಲಿ ನಾರ್ತ್ ಪೋಲ್ನಲ್ಲಿ 6 month ನೈಟ್ ಆಗಿಬಿಡ್ತದೆ. ಅದ ಕಡೆ ಅಲ್ಲೆಲ್ಲ ಶೀತ ವಲಯಗಳು ಬರ್ತವೆ. ಕ್ರಮೇಣ ಕಳೆಯಿತು, ಚಳಿಗಾಲ ಕಳೆಯಿತು. ಮಾರ್ಚ್ 21ರವರೆಗೆ ಚಳಿಗಾಲ ಆಯಿತಾ. ಮಾರ್ಚ್ 21ಕ್ಕೆ ಇಕ್ವಿನಾಕ್ಸ್ ಆಯಿತು, ಈಕ್ವಲ್ ಡೇ ಅಂಡ್ ನೈಟ್ ಆಯಿತು. ಮತ್ತೆ ಜರ್ನಿ ಸ್ಟಾರ್ಟ್ ಆಗ್ತದೆ. ಕಂಟಿನ್ಯೂಸ್ ಇದು, ಅನ್ಸ್ಟಾಪ್ಡ್. ಆ ರೀತಿ ಆಗ್ತಾ ಹೋಗ್ತದೆ. 66.5 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಅದರ ಪತನ ಕೋನ ಇರ್ತದೆ. ಇನ್ಕ್ಲಿನೇಷನ್, ಸ್ಪರ್ಶಕ ಕಿರಣಗಳ ಸ್ಪರ್ಶಕ ಸ್ಥಾನ ಅದು. ವಸಂತ ಕಾಲ ಅಂದ್ರೆ ಏನು, ಸ್ಪ್ರಿಂಗ್, ಮಾರ್ಚ್ 21ರಿಂದ ಜೂನ್ 20. ಸೂರ್ಯನ ಕಿರಣ ನೇರ ಕಿರಣ ಸಮಭಾಜಕ ವೃತ್ತದ ಮೇಲೆ ಬೀಳುತ್ತದೆ. ಮೇಷ ಸಂಕ್ರಾಂತಿ. 2 ಧ್ರುವಗಳ 2 ಗೋಲಾರ್ಧದಲ್ಲಿ ಸಮನಾದ ಹಗಲು, ಸಮನಾದ ರಾತ್ರಿ. ಇದರ ವಿರುದ್ಧ ಶರತ್ಕಾಲ ಇರ್ತದೆ ದಕ್ಷಿಣ ಗೋಲಾರ್ಧದಲ್ಲಿ. ಉತ್ತರ ಗೋಲಾರ್ಧದಲ್ಲಿ ಸ್ಪ್ರಿಂಗು, ದಕ್ಷಿಣ ಗೋಲಾರ್ಧದಲ್ಲಿ ಆಟಮ್. ಆ ರೀತಿ ವಸಂತ ಕಾಲದಲ್ಲಿ ಅಂದ್ರೆ ಯಾವಾಗ, ಮಾರ್ಚ್, ಏಪ್ರಿಲ್, ಮೇ, ಗಿಡ ಮರಗಳೆಲ್ಲ ಚಿಗುರ್ತವೆ. ಎಲೆ, ಕಾಯಿ, ಹೂವು, ಹಣ್ಣುಗಳಿಂದ ಗಿಡಗಳು ನಳನಳಿಸ್ತವೆ. ವಸಂತ ಋತು. ಆ ರೀತಿ ಇಂಡಿಯಾದಲ್ಲಂತೂ ಹೊಸ ವರ್ಷದ ಆಚರಣೆಯನ್ನು ಮಾಡ್ತಾರೆ. ಆ ರೀತಿ ನಾವು ನೋಡ್ತೇವೆ. ಹೀಗೆ ಏನಾಗ್ತದೆ, ಈ ವಾರ್ಷಿಕ ಚಲನೆಯಿಂದ ಡ್ಯೂ ಟು ದಿಸ್ ರೆವಲ್ಯೂಷನ್ ಈ ಋತುಮಾನಗಳಾಗ್ತವೆ. ಅಯನಗಳು, ಸಂಕ್ರಾಂತಿಗಳು ಇವು ಘಟಿಸುವುದು, ಇವು ಸಂಭವಿಸುವುದು, ಋತುಮಾನಗಳ ಆವರ್ತನ ಆಗುವುದು ಡ್ಯೂ ಟು ರೆವಲ್ಯೂಷನ್ ಆಫ್ ದಿ ಅರ್ತ್. ಡ್ಯೂ ಟು ರೆವಲ್ಯೂಷನ್ ಆಫ್ ದಿ ಅರ್ತ್, cycle of season occurs. Alternative occurrence of seasons occurs. Spring, summer, autumn, winter, cycle goes on continuously. Due to continuous
ರೆವಲ್ಯೂಷನ್, ಸೀಸನ್ ಚೇಂಜಸ್, ಆ ರೀತಿ. ಇದಿಷ್ಟು ಅಯನಗಳು ಮತ್ತು ಸಂಕ್ರಾಂತಿಯ ಬಗ್ಗೆ ಇರುವಂತಹ ವಿವರಣೆ. ಇವಾಗ ಇನ್ನೊಂದು ನೋಡುವ. ಡ್ಯುರೇಷನ್ ಆಫ್ ಡೇ ಅಂಡ್ ನೈಟ್ ಅಲ್ಲಿ ಏನು ಡಿಫರೆನ್ಸ್ ಆಗ್ತದೆ? ದ ಡಿಫರೆನ್ಸ್ ಇನ್ ದ ಲೆಂತ್ ಆಫ್ ದಿ ಡೇ ಅಂಡ್ ನೈಟ್. ಯಾವ ಕಾರಣದಿಂದ? ಭೂಮಿಯ ಅಕ್ಷ ಓರೆ ಆಗಿರೋದ್ರಿಂದ. ಎಕ್ಸಿಸ್ ಆಫ್ ದಿ ಅರ್ತ್ ಏನಿದೆಯಲ್ಲ ಅದು ಪರ್ಪೆಂಡಿಕ್ಯುಲರ್ ಇಲ್ಲ. ಇಟ್ ಇಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದಿ ಆರ್ಬಿಟ್. ಕಕ್ಷಾಪಾತಳಿಗೆ ಲಂಬವಾಗಿಲ್ಲ, ಅದು ಓರೆ ಹಾಕೊಂಡಿದೆ, 66.5 ಡಿಗ್ರಿ ಓರೆ ಹಾಕೊಂಡಿದೆ. ಹೀಗಾಗಿ ಏನಾಗ್ತದೆ, ಸಮಭಾಜಕ ವೃತ್ತದಿಂದ ಧ್ರುವಗಳ ಕಡೆಗೆ ಹೋದಾಗೆ ಹಗಲಿನ ಅವಧಿ ಬೇಸಿಗೆ ಕಾಲದಲ್ಲಿ ದೀರ್ಘ ಆಗ್ತಾ ಹೋಗ್ತದೆ, ಚಳಿಗಾಲದಲ್ಲಿ ಅಲ್ಪ ಆಗ್ತಾ ಹೋಗ್ತದೆ. ಈ ವ್ಯತ್ಯಾಸಗಳು ವಿಪರೀತ ಆಗ್ತಾ ಹೋಗ್ತದೆ. ಅದರಲ್ಲೂ 66 ಡಿಗ್ರಿ ಉತ್ತರ ಅಕ್ಷಾಂಶ ದಾಟಿದ ಮೇಲೆ, 66 ಡಿಗ್ರಿ ದಕ್ಷಿಣ ಅಕ್ಷಾಂಶದ ದಾಟಿದ ಮೇಲೆ ಧ್ರುವಗಳ ಸಮೀಪ ತಿಂಗಳುಗಟ್ಟಲೆ ಹಗಲು, ತಿಂಗಳುಗಟ್ಟಲೆ ರಾತ್ರಿ, ಆ ರೀತಿ ವ್ಯತ್ಯಾಸಗಳನ್ನು ನಾವು ನೋಡುತ್ತೇವೆ. ಲ್ಯಾಟಿಟ್ಯೂಡ್ ಇಂದ ಲ್ಯಾಟಿಟ್ಯೂಡ್ಗೆ ಡ್ಯೂರೇಷನ್ ಆಫ್ ಡೇ ಅಂಡ್ ನೈಟ್ ವ್ಯತ್ಯಾಸ ಆಗ್ತದೆ. ಸಮಭಾಜಿಕ ವೃತ್ತದಲ್ಲಿ ಮಾತ್ರ ಆಲ್ ದಿ 365 ಡೇಸ್ 12 ಅವರ್ಸ್ ಡೇ 12 ಅವರ್ಸ್ ನೈಟ್ ಇರ್ತದೆ. ಅಲ್ಲಿಂದ ನೀವು ಕರ್ಕವೃತ್ತಕ್ಕೆ ಹೋದಾಗೆ, ಮಕರ ವೃತ್ತಕ್ಕೆ ಹೋದಾಗೆ ಡ್ಯೂರೇಷನ್ ಆಫ್ ಡೇ ಅಂಡ್ ನೈಟ್ ವೇರೀಸ್. ಹಗಲಿನ ಕಾಲಾವಧಿ, ರಾತ್ರಿಯ ಕಾಲಾವಧಿ ಚೇಂಜ್ ಆಗ್ತಾ ಹೋಗ್ತದೆ. ಧ್ರುವಗಳಿಗೆ ಬಂದಾಗಂತೂ ವೈಪರೀತ್ಯತೆಗಳು ಹೆಚ್ಚಾಗ್ಬಿಡ್ತವೆ ಅಷ್ಟು. ಮತ್ತೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಲಂಬಕಿರಣಗಳು ಬೀಳುತ್ತವೆ. 23.5 ಡಿಗ್ರಿ ಉತ್ತರದಿಂದ 66 ಡಿಗ್ರಿ ಓರೆ ಕಿರಣಗಳು ಬೀರುತ್ತವೆ. 66 ಡಿಗ್ರಿಗಿಂತ ಉನ್ನತ ಅಕ್ಷಾಂಶದಲ್ಲಿ ಓರೆ ಕಿರಣಗಳೇ ಇಲ್ಲ, ಮಧ್ಯಾಹ್ನವೇ ಇಲ್ಲ. ಆ ರೀತಿ ಅಷ್ಟು ಟೆಂಪರೇಚರ್ ಕೂಡ ಕಮ್ಮಿ ಆಗಿಬಿಡುತ್ತದೆ. ಹೀಗಾಗಿ ಹಗಲು ರಾತ್ರಿಯಲ್ಲಿ ವ್ಯತ್ಯಾಸ ಆಗ್ತವೆ. ಇದರಿಂದ ಏನಾಗ್ತದೆ, ಕೆಲವೊಂದು ಭಾಗದಲ್ಲಿ ಹಗಲು ದೀರ್ಘ ಆಗುವುದು, ರಾತ್ರಿ ಅಲ್ಪ ಆಗುವುದು, ಋತುಮಾನಗಳು ಬದಲಾಗುವುದು. ಈ ಎಲ್ಲ ಕಾರಣಗಳಿಂದ ಬೇರೆ ಬೇರೆ ಅಕ್ಷಾಂಶ ವಲಯಗಳನ್ನು ಗುರುತಿಸಿದ್ದಾರೆ. ಕೆಲವೊಂದು ಕಡೆ ಉಷ್ಣತೆ ಹೆಚ್ಚು ಭೂಮಿ ಮೇಲೆ, ಕೆಲವೊಂದು ಕಡೆ ಮಾಡರೇಟು, ಕೆಲವೊಂದು ಕಡೆ ಅಲ್ಪ. ಈ ರೀತಿ ಸ್ಪೆಸಿಫಿಕ್ ಲಾಂಜಿಟ್ಯೂಡ್ಸ್ ಅನ್ನು, ಲೆಟಿಟ್ಯೂಡ್ಸ್ ಅನ್ನು ಗುರುತಿಸಿದ್ದಾರೆ. ಅದನ್ನು ನಾವೀಗ ನೋಡುವ. ವಿಶೇಷ ಅಕ್ಷಾಂಶ ವಲಯಗಳು, ಅದನ್ನೇ ಕ್ಲೈಮೆಟಿಕ್ ಝೋನ್ಸ್ ಅಂತ ಕರೀತಾರೆ. ದೀಸ್ ಆರ್ ಕಾಲ್ಡ್ ಆಸ್ ಕ್ಲೈಮೆಟಿಕ್ ಝೋನ್ಸ್. ವಾಯುಗುಣ ವಲಯಗಳು, ಉಷ್ಣತಾ ವಲಯಗಳು, ಅದನ್ನು ನಾವು ನೋಡುವ. ದಿಸ್ ಇಸ್ ಡ್ಯೂ ಟು ರೆವಲ್ಯೂಷನ್ ಆಫ್ ದಿ ಅರ್ತ್. ಭೂಮಿಯ ಚಲನೆಯಿಂದ ಉಂಟಾಗ್ತದೆ ಇದು. ಭೂಮಿಯ ಚಲನೆಯಿಂದ ವಲಯಗಳು. ಇದು ಇಕ್ವೇಟರ್ 0 ಡಿಗ್ರಿ, ಇದು 23.5 ಡಿಗ್ರಿ ಉತ್ತರ, ಇದು 66 ಡಿಗ್ರಿ ಉತ್ತರ, ಇದು ನಾರ್ತ್ ಪೋಲ್, ಇದು 23.5 ಡಿಗ್ರಿ ಸೌತ್, ಇದು 66 ಡಿಗ್ರಿ, ಇದು 66 ಡಿಗ್ರಿ ಸೌತ್ ಸೌತ್ ಆಯ್ತಾ. ಇದು ಸೌತ್ ಪೋಲ್. ಈ 0 ಇಕ್ವೇಟರ್ ಟು 23.5 ಡಿಗ್ರಿ ನಾರ್ತ್. ಇಲ್ಲಿ ಇದು ಟೊರಿಡ್ ಝೋನ್. ಇದನ್ನ ಉಷ್ಣವಲಯ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಟೊರಿಡ್ ಝೋನ್, ಉಷ್ಣವಲಯ ಅಥವಾ ಟ್ರಾಪಿಕಲ್ ಬೆಲ್ಟ್ ಅಂತ ಕರೀತಾರೆ. ದಿಸ್ ಇಸ್ ಟೊರಿಡ್ ಝೋನ್. ದಿಸ್ ಒನ್ ಇಸ್ ಟೊರಿಡ್ ಝೋನ್, ಉಷ್ಣವಲಯ. ಇದೆಯಲ್ಲ, ಇದು ಸಮಶೀತೋಷ್ಣ ವಲಯ. ಇದು ಟೆಂಪರೇಟ್ ಬೆಲ್ಟ್, ಟೆಂಪರೇಟ್ ಝೋನ್, ಸಮಶೀತ ಉಷ್ಣ, ಉಷ್ಣತೆ ಮತ್ತು ಶೀತ ಸಮವಾಗಿರುವುದು. ಇಲ್ಲಿ ಕಂಡುಬರುವ ರಾಷ್ಟ್ರಗಳಲ್ಲಿ ಸಮಶೀತೋಷ್ಣ ವಲಯ ಉಷ್ಣತೆ ವಾಯುಗುಣವನ್ನು ನಾವು ನೋಡ್ತೇವೆ. ಟೆಂಪರೇಟ್ ಝೋನು, ಇದು ನಾರ್ತ್ ಟೆಂಪರೇಟ್ ಝೋನು, ಇದು ಸೌತ್ ಟೆಂಪರೇಟ್ ಝೋನು. ದಕ್ಷಿಣ ಸಮಶೀತೋಷ್ಣ ವಲಯ. ಇದೇನಿದೆ, ಇದು ಫ್ರಿಜಿಡ್ ಝೋನು. 66 ಡಿಗ್ರಿ ಹಾಫ್ ಆನ್ವರ್ಡ್ಸ್ ಅಪ್ ಟು ನಾರ್ತ್, ಫ್ರಿಜಿಡ್ ಝೋನ್. ಫ್ರಿಜಿಡ್ ಝೋನ್, ಇದು ಫ್ರಿಜಿಡ್ ಝೋನು. ಇದೇನಿದು
ಫ್ರಿಜಿಡ್ ಝೋನ್ ಶೀತ ವಲಯ. ಇವುಗಳನ್ನ ಕ್ಲೈಮೆಟಿಕ್ ಝೋನ್ಸ್ ಅಂತ ಕರೀತಾರೆ. ಟೆಂಪರೇಚರ್ ಝೋನ್ಸ್ ಉಷ್ಣ ವಲಯಗಳು, ಉಷ್ಣತಾ ವಲಯಗಳು, ಟೆಂಪರೇಚರ್ ಝೋನ್ಸ್ ಅಥವಾ ಕ್ಲೈಮೆಟಿಕ್ ಝೋನ್ಸ್. ಯಾವ ರೀತಿ ವಲಯಗಳನ್ನು ಮಾಡಿದ್ದಾರೆ? ಇಕ್ವೇಟರ್ ಇಂದ 23.5 ಡಿಗ್ರಿ ಉತ್ತರ, 23.5 ಡಿಗ್ರಿ ದಕ್ಷಿಣ, ಇದು ಉಷ್ಣ ವಲಯ, ಟೊರಿಡ್ ಝೋನ್ ಅಥವಾ ಟ್ರಾಪಿಕಲ್ ಬೆಲ್ಟ್. 23.5 ಡಿಗ್ರಿಯಿಂದ 66 ಡಿಗ್ರಿ ಉತ್ತರ, 23 ಡಿಗ್ರಿ ದಕ್ಷಿಣದಿಂದ 66 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಇದೇನಿದು? ಇದು ಸಮಶೀತೋಷ್ಣ ವಲಯ, ಸಮನಾದ ಶೀತ ಮತ್ತು ಉಷ್ಣ. ಅಲ್ಲಿಂದ ದಕ್ಷಿಣಕ್ಕೆ ಅಪ್ ಟು ಸೌತ್ ಪೋಲ್ 90 ಡಿಗ್ರಿ, 66 ಡಿಗ್ರಿಯಿಂದ 90 ಡಿಗ್ರಿ ಉತ್ತರ, ಇದು ಶೀತ ವಲಯ. ಇಲ್ಲೇನಿದು? ಇಲ್ಲಿ ಟೆಂಪರೇಚರ್ ಯಾವಾಗ ಕಡಿಮೆ. ಅರ್ತ್ ಈಸ್ ಡಿವೈಡೆಡ್ ಇಂಟು 3 ಕ್ಲೈಮೆಟಿಕ್ ಝೋನ್ಸ್. ಫ್ರಾಮ್ ಇಕ್ವೇಟರ್ ಟು 23.5 ಡಿಗ್ರೀಸ್ ನಾರ್ತ್ ಆರ್ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಫ್ರಾಮ್ ಇಕ್ವೇಟರ್ ಟು 23.5 ಡಿಗ್ರಿ ಸೌತ್ or tropic of Capricorn, that zone is called as torrid zone or tropical belt. Here temperature is high, daytime is more, usually equator 12 hours day, 12 hours night. Sun's rays are perpendicular, ನೇರ ಕಿರಣಗಳು, so temperature is high. It is tropical belt or torrid zone. Temperature varies from 22 degree here up to 22 degree in the southern part, 24 degree, 26 degree. Temperature is high, daytime is more, 23.5 degree and onward, 66.5 degree, both on north and south. That zone is called, this zone is called as temperate zone. Here temperature is less. Here temperature decreases as we go on higher latitudes. 20 degree, 18 degree, 12 degrees, 10 degree, like that. Here also. That is ಸಮಶೀತೋಷ್ಣ ವಲಯ, temperate zone, moderate temperature. Both temperature and coldness is there. It is moderate. It is not like a tropical belt. This zone is frigid zone. Here temperature is very less. Sometimes it goes below 0 degree. On the North Pole and South Pole, temperature goes below 0 degree, minus. Here up to minus 20. Here up to minus 27, minus 32, minus 33, like that. So these areas are ice-craded area. ಹಿಮಾಚ್ಛಾದಿತ ಪ್ರದೇಶಗಳು, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಇಲ್ಲಿ ಆರ್ಕ್ಟಿಕ್ ಸಮುದ್ರ ಕಂಡು ಬರ್ತದೆ, ಇಲ್ಲಿ ಅಂಟಾರ್ಟಿಕಾ ಕಂಡು ಬರ್ತದೆ, ಐಸ್ ಕ್ರಾಡೆಡ್. ಯಾಕಂದ್ರೆ ಟೆಂಪರೇಚರ್ ಬಿಲೋ 0 ಡಿಗ್ರಿ ಹೋಗ್ತದೆ. ಟೆಂಪರೇಚರ್ ಗೋಸ್ ಬಿಲೋ 0 ಡಿಗ್ರಿ, minus 20, minus 30. So that area is ice craded. It is not convenient to inhabitants of the human. These are the climatic zones of the earth. This is due to the rotational effect, revolutionary effect. ಈ ವಲಯಗಳು, ಉಷ್ಣಾಂಶಕ್ಕೆ ಸಂಬಂಧಪಟ್ಟಂಥ ವಲಯಗಳು, ವಾಯುಗುಣದ ವಲಯಗಳಿಗೆ ಕಾರಣ ಪೃಥ್ವಿಯ ವಾರ್ಷಿಕ ಚಲನೆ. ಅದೇ ಕಾರಣದಿಂದ, ರೆವಲ್ಯೂಷನ್ನಿಂದ, ಮತ್ತೆ ಅದು ಸ್ವಲ್ಪ ಓರೆಯಾಗಿ ತಿರುಗುವುದರಿಂದ ಈ ವಲಯಗಳು ಉಂಟಾಗ್ತವೆ. ಉಷ್ಣಾಂಶದ ವಲಯಗಳನ್ನು ನಾವು ನೋಡ್ತೇವೆ. ಆಲ್ ದೀಸ್ ಥಿಂಗ್ಸ್ ಆರ್ ಡ್ಯೂ ಟು ದ ಎಫೆಕ್ಟ್ ಆಫ್ ರೆವಲ್ಯೂಷನ್. ಪೃಥ್ವಿಯ ವಾರ್ಷಿಕ ಚಲನೆಯಿಂದ ಇಷ್ಟೆಲ್ಲ ಪರಿಣಾಮಗಳಿವೆ. ಋತುಮಾನಗಳು ಬದಲಾಗ್ತವೆ, ಹಗಲಿನ ಮತ್ತು ರಾತ್ರಿ ಅವಧಿಯಲ್ಲಿ ಚೇಂಜ್ ಆಗ್ತದೆ, ಉಷ್ಣಾಂಶಕ್ಕೆ ಅನುಗುಣವಾದ ವಲಯಗಳ ನಿರ್ಮಾಣ ಆಗ್ತದೆ. ಹೀಗಾಗಿ ವಾರ್ಷಿಕ ಚಲನೆಯ ಪ್ರಭಾವ ಅನ್ನೋದು ವಿಪರೀತ ಇರ್ತದೆ. ಕೆಲವೊಂದು ಪ್ರದೇಶಗಳು ವಾಸಕ್ಕೆ ಯೋಗ್ಯವಾಗಿರುವುದು, ಕೆಲವೊಂದು ಪ್ರದೇಶಗಳು ವಾಸಕ್ಕೆ ಪ್ರತಿಕೂಲವಾಗಿರುವುದು. ಈ ಸನ್ನಿವೇಶ ಭೂಮಿಯ ಮೇಲೆ ನಿರ್ಮಾಣ ಆಗಲಿಕ್ಕೆ ಕಾರಣ ಪೃಥ್ವಿಯ ಚಲನೆ, ಪೃಥ್ವಿಯ ವಾರ್ಷಿಕ ಚಲನೆ ಪ್ರಧಾನವಾಗಿ ಕಂಡು ಬರ್ತದೆ. ರೊಟೇಷನ್ ಮತ್ತು ರೆವಲ್ಯೂಷನ್, ಪೃಥ್ವಿಯ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಎರಡರ ಪ್ರಭಾವವು ನಾವು ಭೂಮಿ ಮೇಲೆ ನೋಡ್ತೇವೆ. ಎರಡರ ಪ್ರಭಾವವು ಅಪಾರವಾಗಿ ಇದೆ. ದೈನಂದಿನ ಚಲನೆಯಿಂದ ಒಂದಿಷ್ಟು ಎಫೆಕ್ಟ್ ಆಗ್ತದೆ, ವಾರ್ಷಿಕ ಚಲನೆಯಿಂದ ಒಂದಿಷ್ಟು ಎಫೆಕ್ಟ್ ಆಗ್ತದೆ. ಹೀಗಾಗಿ ಪೃಥ್ವಿಯ ಪರಿಭ್ರಮಣ ಇದೆಯಲ್ಲ, ಅಕ್ಷಭ್ರಮಣ ಮತ್ತು ಕಕ್ಷ ಪರಿಭ್ರಮಣ ಅನ್ನುವುದು ಮನುಷ್ಯನ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಹಗಲು ರಾತ್ರಿಗಳಲ್ಲಿ ವ್ಯತ್ಯಾಸ ಉಂಟಾಗುವುದು, ಋತುಮಾನಗಳಲ್ಲಿ ವ್ಯತ್ಯಾಸ ಉಂಟಾಗುವುದು, ಇವೆಲ್ಲ ಮನುಷ್ಯನ ಜೀವನದ ಮೇಲೂ ಪ್ರಭಾವ ಬೀರ್ತದೆ. ಉಷ್ಣತೆ ಮನುಷ್ಯನ ಮೇಲೆ ಅಪಾರ ಪ್ರಭಾವ ಬೀರ್ತದೆ. ಉಷ್ಣತೆಯನ್ನು ಅವಲಂಬಿಸಿಕೊಂಡು ವಾತಾವರಣದ ಸಂಗತಿಗಳಿರ್ತವೆ. ಉಷ್ಣತೆಯನ್ನು ಅವಲಂಬಿಸಿಕೊಂಡು ವಾಯುವಿನ ಒತ್ತಡ, ಗಾಳಿ, ಮಳೆ,
ಬೆಳೆ ಎಲ್ಲ ಅವಲಂಬಿಸ್ಕೊಂಡಿರ್ತದೆ. ಹೀಗಾಗಿ ರೊಟೇಷನ್ ಮತ್ತು ರೆವಲ್ಯೂಷನ್ ಇದೆಯಲ್ಲ, ಇದರ ಪ್ರಭಾವ ಭೂಮಿ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರ್ತದೆ, ಮಾನವ ಜನಾಂಗದ ಮೇಲೆ ಕಂಡು ಬರ್ತದೆ, ಮನುಷ್ಯನ ಉದ್ಯೋಗದ ಮೇಲೆ ಕಂಡು ಬರ್ತದೆ. ಹೀಗಾಗಿ ರೊಟೇಷನ್ ಮತ್ತು ರೆವಲ್ಯೂಷನ್ನು ಅದು ಇಂಪಾರ್ಟೆಂಟ್ ವಿದ್ಯಮಾನಗಳು. ಭೂಮಿಯ ಮೇಲೆ ನಡೆಯುವಂಥ ಅನೇಕ ಘಟನೆಗಳಿಗೆ, ಅನೇಕ ಪರಿಣಾಮಗಳಿಗೆ ಅದನ್ನು ನಾವು ಕಾರಣ ಅಂತ ಹೇಳಬಹುದು. ರೊಟೇಷನ್ ಆ್ಯಂಡ್ ರೆವಲ್ಯೂಷನ್ ಇಫೆಕ್ಟ್ಸ್ ಆನ್ ಹ್ಯೂಮನ್ ಲೈಫ್. ವೇರಿಯಸ್ ಇಂಪ್ಯಾಕ್ಟ್ ಈಸ್ ದೇರ್ ಆನ್ ಹ್ಯೂಮನ್ ಲೈಫ್. ಮೇನ್ಲಿ ಕ್ಲೈಮೇಟಿಕ್ ಇಫೆಕ್ಟ್ಸ್ಗಳು. ಹಗಲು ದೀರ್ಘ ಆಗೋದು, ರಾತ್ರಿ ದೀರ್ಘ ಆಗೋದು. ನೋಡಿ, ಆ ಧ್ರುವ ಪ್ರದೇಶಗಳು 90 ಡಿಗ್ರಿ ಉತ್ತರ, 6 ತಿಂಗಳ ಹಗಲು, 6 ತಿಂಗಳ ರಾತ್ರಿ, ಆ ರೀತಿ ಎಲ್ಲ ಆಗ್ತಾ ಹೋಗ್ತದೆ. ಇವು ಕೂಡ ಮನುಷ್ಯನ ಚಟುವಟಿಕೆ ಮೇಲೆ ಪ್ರಭಾವ ಬೀರ್ತವೆ. ಇಲ್ಲಿ ಆ ಹಗಲು ರಾತ್ರಿಯ ವ್ಯತ್ಯಾಸವನ್ನು ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ 0 ಡಿಗ್ರಿ ಲ್ಯಾಟಿಟ್ಯೂಡು, ಸಮಭಾಜಕ ವೃತ್ತದ ಮೇಲೆ 12 ಗಂಟೆ ಹಗಲು, 12 ಗಂಟೆ ರಾತ್ರಿ. 10 ಡಿಗ್ರಿ ಅಕ್ಷಾಂಶಕ್ಕೆ ಹೋದರೆ ನೀವು ಬೇಸಿಗೆ ಕಾಲದಲ್ಲಿ 12 ಗಂಟೆ 35 ನಿಮಿಷ ಹಗಲಾಗ್ತದೆ, ಉಳಿದ ಕಾಲಾವಧಿ ರಾತ್ರಿ ಆಗ್ತದೆ. 20 ಡಿಗ್ರಿ ಲ್ಯಾಟಿಟ್ಯೂಡಿಗೆ ಹೋದರೆ 13 ಗಂಟೆ 15 ನಿಮಿಷ ಹಗಲಾಗ್ತದೆ. 30 ಡಿಗ್ರಿ ಲ್ಯಾಟಿಟ್ಯೂಡು 13 ಗಂಟೆ 56 ನಿಮಿಷ. 40 ಡಿಗ್ರಿ ಲ್ಯಾಟಿಟ್ಯೂಡಿಗೆ ಹೋದರೆ 14 ಗಂಟೆ 51 ನಿಮಿಷ ಆಗ್ತದೆ. 50 ಡಿಗ್ರಿ ಅಕ್ಷಾಂಶ 17 ತಾಸು ಹಗಲು. 60 ಡಿಗ್ರಿ 24 ಗಂಟೆ 24 ಅವರ್ಸ್. 70 ಡಿಗ್ರಿ 2 ತಿಂಗಳ. 80 ಡಿಗ್ರಿ 4.5 ತಿಂಗಳು. ಧ್ರುವ ಪ್ರದೇಶ 6 ತಿಂಗಳ. ಉತ್ತರ ಧ್ರುವದಲ್ಲಿ 6 ತಿಂಗಳ ಹಗಲು, 6 ತಿಂಗಳ ರಾತ್ರಿ. ದಕ್ಷಿಣ ಧ್ರುವದಲ್ಲಿ 6 ತಿಂಗಳ ಹಗಲು, 6 ತಿಂಗಳ ರಾತ್ರಿ. ಇದೆಲ್ಲ ವಾರ್ಷಿಕ ಚಲನೆಯ ಪರಿಣಾಮ. ಆಂಗಲ್ ಆಫ್ ಇನ್ಕ್ಲಿನೇಷನ್ ಚೇಂಜ್ ಇರುವುದು ಮತ್ತು ರೆವಲ್ಯೂಷನ್ ಇರುವುದು, ಎಲಿಪ್ಟಿಕ್ ಆರ್ಬಿಟ್ ಇರುವುದು. ಈ ಕಾರಣದಿಂದ ನಾನಾ ರೀತಿಯ ಪ್ರಭಾವ ಬೀರ್ತದೆ. ಇಲ್ಲಿಗೆ ನಿಮಗೆ ರೊಟೇಷನ್ ಮತ್ತು ರೆವಲ್ಯೂಷನ್ ಅಂತ ಟಾಪಿಕ್ ಮುಗಿದಿದೆ. ನೆಕ್ಸ್ಟ್ ಪೀರಿಯಡ್ನಲ್ಲಿ ಮುಂದಿನ ಅಧ್ಯಾಯವನ್ನು ಆರಂಭಿಸುವ. ಥ್ಯಾಂಕ್ ಯು.